ಏನಿದ್ರು ದೈವಗಳಿಗೆ ಸಹಕಾರವನ್ನು ಮಾಡಲಿ, ದೈವಗಳ ನಡೆ ನುಡಿಗಳನ್ನು ರಕ್ಷಿಸಿ ನಮ್ಮನ್ನೆಲ್ಲರನ್ನ ಕಾಪಾಡಬೇಕು ಅಂತ ಈ ಸಂದರ್ಭದಲ್ಲಿ ಜಾರಂದಾಯಿನಲ್ಲಿಯೂ ವಾರಾಹಿ ಪಂಜುರ್ಲಿಯಲ್ಲೂ ನಾವು ನಂಬಿರುವಂಥ ಎಲ್ಲ ದೈವದೇವರ ಮೂಕಾಂಬಿಕೆಯಲ್ಲೂ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿ ಶಿರವಾಗಿ ನಮಿಸ್ತೇವೆ. ರಿಷಬ್ ತೊಡೆ ಮೇಲೆ ದೈವ ನರ್ತಕ, ದೈವಾರಾಧಕರ ಆಕ್ರೋಶ. ದೈವಸ್ಥಾನದ ಆಡಳಿತ ಮಂಡಳಿ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ. ಮಂಗಳೂರಿನ ಬಾರೆಬೈಲ್ನಲ್ಲಿರುವ ದೈವಸ್ಥಾನದಲ್ಲಿ ಮಗನ ಹುಟ್ಟುಹಬ್ಬದ ಹಿನ್ನೆಲೆ ಕಳೆದ ವರ್ಷವೂ ರಿಷಬ್ ಶೆಟ್ಟಿ ಕುಟುಂಬ ನೇಮೋತ್ಸವ ಸೇವೆ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಎಲ್ಲಿಯೂ ನಡೆಯದ ಚಮತ್ಕಾರ ಈ ಕ್ಷೇತ್ರದಲ್ಲಿ ಆಗಿದೆ ಎಂದು ರಿಷಬ್ ಹೇಳಿಕೊಂಡಿದ್ದರು. ಈ ವರ್ಷದ ದೀಪಾವಳಿ ಸಂದರ್ಭದಲ್ಲಿ ದೈವದ ಅನುಮತಿ ಕೇಳಿ ಹರಕೆ ನೇಮಕ್ಕೆ ಒಪ್ಪಿಗೆ ಪಡೆಯಲಾಗಿತ್ತು. ಪಂಜುರ್ಲಿ ನೇಮ ಜಾರಂದಾಯಕ್ಕೆ ತುಡರ ಬಲಿ ನೀಡಲು ದೈವ ಒಪ್ಪಿಗೆ ನೀಡಿತ್ತು. ಈ ಸೇವೆ ನೆರವೇರಿದ್ದು ದೈವಗಳು ಒಳ್ಳೆಯ ರೀತಿ ಸ್ವೀಕಾರ ಮಾಡಿವೆ. ಆದರೆ ಈ ಕ್ಷೇತ್ರ ಬೆಳೆಯಬಾರದೆಂಬ ಕಾರಣಕ್ಕೆ ವಿವಾದ ಹುಟ್ಟು ಹಾಕಿದ್ದಾರೆ ಎಂದು ದೈವಸ್ಥಾನದ ಆಡಳಿತ ಮಂಡಳಿ ಪ್ರಮುಖರಾದ ರವಿ ಪ್ರಸನ್ನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಮಗೆ ದೈವ ನರ್ತಕರ ಮೇಲೂ ಸಂಶಯವಿಲ್ಲ. ಅದು ಖಾಲಿ ನಮ್ಮ ಕ್ಷೇತ್ರದಂತಲ್ಲ, ಯಾವುದೇ ದೈವ ನರ್ತಕರಿಲ್ಲ. ನಾನು ಹಲವಾರು ಕ್ಷೇತ್ರಕ್ಕೆ ಹೋಗ್ತೇನೆ, ಯಾವ ದೈವ ನರ್ತಕರಲ್ಲಿಯೂ ನಮಗೆ ಸಂಶಯ ಇಲ್ಲ. ಪೂಜಾರಿ ವರ್ಗದವರಲ್ಲಿ ನರ್ತನ ವಿಭಾಗದಲ್ಲಿಯೂ ಸಂಶಯ ಇಲ್ಲ. ನಮ್ಮ ಮೇಲೂ ನಮಗೆ ಸಂಶಯ ಇಲ್ಲ, ದೈವದ ಮೇಲೂ ನಮಗೆ ಸಂಶಯ ಇಲ್ಲ. ನಂಬಿಕೆ ಇದ್ರೆ ಮಾತ್ರ ಫಲಿಸ್ತದೆ. ಯಾವುದನ್ನು ಭಾವನೆ ಮಾಡ್ತೇವ ಆ ಭಾವನೆ ಫಲಿಸ್ತದೆ ಅಂತ ಹಿರಿಯರು ಹೇಳಿಕೊಟ್ಟ ಮಾತಿನಂತೆ ನಾವು ಕರ್ಮಾಂಗದಲ್ಲಿ ದೋಷವಿಲ್ಲದೆ ತಂತ್ರಿವರ್ಗರ ಸನ್ಮುಖದಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾದ ನಿರ್ಮಾಪಕರಾದ ವಿಜಯ್ ಕಿರಗಂದೂರು, ರಿಷಬ್ ಶೆಟ್ಟಿ ಸೇರಿದಂತೆ ಚಿತ್ರತಂಡದ ಹಲವರು ಭಾಗಿಯಾಗಿದ್ದರು. ಮಂಗಳೂರಿನ ಬಾರೆಬೈಲ್ ಎನ್ನುವ ಬಳಿ ಇರುವ ದೈವಸ್ಥಾನದಲ್ಲಿ ರಿಷಬ್ ಶೆಟ್ಟಿ ಕೋಲ ಸೇವೆಯನ್ನು ನೀಡಿದ್ದರು. ವರಾಹಿ ಪಂಜುರ್ಲಿ ಜಾರಂದಾಯ ಮತ್ತು ಬಂಟ ದೈವಸ್ಥಾನದಲ್ಲಿ ಕೋಲ ನೇಮವನ್ನು ಹರಕೆಯ ರೂಪದಲ್ಲಿ ನೀಡಲಾಗಿತ್ತು. ಇದರಲ್ಲಿ ರಿಷಬ್ ಶೆಟ್ಟಿ ಕುಟುಂಬವು ಭಾಗಿಯಾಗಿತ್ತು. ಈ ಹರಕೆಯ ಕೋಲದ ವೇಳೆ ದೈವ ನರ್ತಕ ನಡೆದುಕೊಂಡಿದ್ದ ರೀತಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿತ್ತು. ಇನ್ನೊಂದು ಕಡೆ ತುಳುನಾಡಿನ ದೈವಾರಾಧಕರು ಸಂಪೂರ್ಣವಾಗಿ ಕೋಲ ನಡೆದ ಪ್ರಕ್ರಿಯೆ ಸರಿ ಇರಲಿಲ್ಲ ಎನ್ನುವ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದರು. ಇದಕ್ಕಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹಲವಾರು ಆಕ್ರೋಶ ಹೊರಹಾಕಿದ್ದರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ದೈವಸ್ಥಾನದ ಆಡಳಿತ ಮಂಡಳಿ ಸ್ಪಷ್ಟನೆ ನೀಡಿದೆ. ಇಲ್ಲಿ ಕೆಲವು ವ್ಯಕ್ತಿಗಳು ಬಿಟ್ಟಿ ಪ್ರಚಾರಕ್ಕಾಗಿ ದೈವಾರಾಧನೆಯ ಮೇಲೆ ಅವಮಾನ ಮಾಡುತ್ತಿದ್ದಾರೆ. ಇದು ಸಾವಿರಾರು ವರ್ಷಗಳಿಂದ ಬಂದಂತಹ ನಂಬಿಕೆ. ಈ ನಂಬಿಕೆಯ ಮೇಲೆ ಅವಮಾನವೆಸಗಿದರೆ ಅದಕ್ಕೆ ದೈವವೇ ಉತ್ತರ ನೀಡುತ್ತೆ ಎಂದರು. ಈ ಬಗ್ಗೆ ದೈವಸ್ಥಾನದಲ್ಲಿ ಆಡಳಿತ ಮಂಡಳಿ ಹಾಗೂ ಸ್ಥಳೀಯರು ಪ್ರಾರ್ಥನೆ ಸಲ್ಲಿಸಿದ್ದು, ದೈವದ ಬಗ್ಗೆ ಅಪಪ್ರಚಾರ ಮಾಡುವವರನ್ನು ನೀವೇ ನೋಡಿಕೊಳ್ಳಿ ಎಂದು ಬೇಡಿಕೊಂಡಿದ್ದಾರೆ. ಇನ್ನು ದೈವ ನರ್ತಕ ಮುಖೇಶ್ ರವರು ಮಾತನಾಡಿದ್ದು, ದೈವ ನುಡಿದಂತೆ ನಡೆಯುವುದು ನನ್ನ ಕರ್ತವ್ಯ. ನನಗೆ ದೈವವೇ ಸರಕಾರ, ಸಹಕಾರ, ನ್ಯಾಯಾಲಯವೂ ಕೂಡ. ಅದರಂತೆ ನಾನು ನಡೆಯುತ್ತಿರುವುದು ಎಂದರು. ಅನುಗ್ರಹವನ್ನು ಕೊಡಬೇಕು ಮಾತ್ರವಲ್ಲದೆ ಇಲ್ಲಿ ಕಂಡು ಬರಬೇಕು. ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲೇಬೇಕು. ಅದು ಯಾರೇ ಇರಲಿ, ತಪ್ಪು ಮಾಡಿ ಖಾಲಿ ಹೆಸರಿಗೋಸ್ಕರ ಮಾತ್ರ ತಪ್ಪುವನ್ನು ಮಾಡಿದರೆ ಅವರವರು ಮಾತನಾಡಿದಂಥವರ ಕ್ಷೇತ್ರಕ್ಕೆ ನಾವು ಬರ್ತೇವೆ. ಅದು ಕೊಂಡಾನ ಇರಬಹುದು, ಷಣ್ಮುಖ ದೈವಸ್ಥಾನ ಇರಬಹುದು, ಅವರ ಮನೆತನದ ದೈವ ಇರಬಹುದು, ಅಲ್ಲಿಗೆ ನಾವು ಬರ್ತೇವೆ. ಹಣ್ಣು ಕಾಯಿ ಇಟ್ಕೊಂಡು ಪ್ರಾರ್ಥನೆಯನ್ನು ಅವರ ಮನೆಯ ದೈವದಲ್ಲಿಯೂ ಸಲ್ಲಿಸಲಿಕ್ಕೆ ನಾವು ತಯಾರಿದ್ದೇವೆ. ಆದರೆ ಯಾರೇ ಇರಲಿ, ದೈವಕ್ಕೆ ಅಪಚಾರ ಮಾಡಬೇಕು.